ಈ ಮನೆ ಓನರ್ ಪಾಂಡವಪುರದ ಫೋನ್ ನಂಬರ್ ಇದೆಯಾ? ಐತೆ ಸರ್. ಫೋನ್ ತಗೊಳ್ಳಿ. ಅದೇ ಇಲ್ಲಿಂದ ಅವ್ರು ಅಲ್ಲ ಹೆಂಗೆ ಹೋಗೋರು ಇಲ್ಲೇ ಮನೆ ಕಟ್ಟೋರು? ಅವರು ಮೊದಲೆಲ್ಲ ಇಲ್ಲೇ ಇದ್ದರು ಸರ್. ಅವ್ರ ತಾಯಿ ತೀರೋದ್ಮೇಲೆ ಎಲ್ಲ ಅಲ್ಲಿ ಹೋಗಿ ಸೇರ್ಕೊಂಡ್ರಿ ಸರ್. ಸತಿ ಫೋನ್ ನಂಬರ್ ಇದೆ ನಂಬರ್ ನಮಗೆ ಕೊಡಿಲ್ಲ. 53 93 25 53. ಸರಿ ಮಾಡಿ. ಶುಗರ್ ಇದೆಯಾ? ಏನಿಲ್ಲ, ಇದೆಲ್ಲ ಹೊಸ ಐತೆ. ಬೆಳೆದು ಬೆಳ್ಳು ಇರೋ ಇದು ನಟ್ಟು ಇದು ಎಲ್ಲ ಇದೈತೆ. ನಾನು ಹೇಳ್ತೀನಿ ನೋಡಿ, ಡಾಕ್ಟರ್ ಹೋಗಿ ನೋಡ್ತೀಯ? ಬಸ್ಸು KSRTC ಬಸ್ ಅದಕ್ಕೆ ಇದಾಗಿ ಹೋಗಿದೆ. ಮಾಂಸ ಬೆನ್ನೆಲ್ಲ ಕೂದು ಮಾಂಸ ಇಲ್ಲ. ಹಿಂದ್ಗಡೆ ಬೆನ್ಕು ಏಟ್ ಆಗಿದೆ. ಮಾಂಸ ತೆಗೆದು ಇಲ್ಲಿಗೆ ಹಾಕವ್ರೆ. ಮಾಡೋರೆ ಹೋಗಿ ನೋಡ್ತೀನಿ. ಈಗೆಲ್ಲ ಮತ್ತೆ ಜೀವನಕ್ಕೆ ಏನು ಮಾಡಿದ್ದೀವಿ? ನಮ್ಮ ಅಪ್ಪಗೆ ಇರ್ಬೇಕು, ಇವ್ರಿಗೆ ಹೋಲಿಸಿ ಮನೇಲಿ. ಹಲೋ, ನಾನು ಕುಮಾರಣ್ಣ ಮಾತಾಡ್ತೀನಿ. ಅದು ಏನಿಲ್ಲ, ಅದು ಇಲ್ಲಿ ನಿಮ್ಮ ನಂಜನಗೂಡಲ್ಲಿ ಹುಲ್ಲಳ್ಳಿಲಿ ನಿಮ್ದೊಂದು ಮನೆ ಇದೆಯಲ್ಲ, ಬಾಡಿಗೆ ಕೊಟ್ಟಿದ್ದೀರಿ. ಈಗ ನಾನು ಫೋನ್ ಮಾಡಿದ್ದ ಇದರಲ್ಲಿ ಗೊತ್ತಾಯ್ತು ವಿಷಯ ಟಿವಿಲಿ. ಈಗ ಒಂದು ನೀವು ದೊಡ್ಡ ಮನಸ್ಸು ಮಾಡಿದ್ರೆ ಒಂದು 2-3 ವರ್ಷಕ್ಕೆ ಲೀಸಿಗೆ ಕೊಡಿ. ಪಾಪ ಅವ್ರ ಅಲ್ಲಲ್ಲ, ಒಂದು 2 ವರ್ಷ ನೀವು ಮುಂದಕ್ಕೆ ಹಾಕೊಂಡ್ರೆ ನಿಮಗೆ ಲೀಸ್ ಎಷ್ಟು ಹೇಳ್ತಾ ಇದ್ದೀರಿ? ಹಲೋ, ಎಷ್ಟು ಹೇಳ್ತಾ ಇದ್ದೀರಿ ರೇಟು? ಇಲ್ಲಿ 20 ಲಕ್ಷ. ಸರಿ ಸರಿ, ಆಯಿತು, ನೋಡೋಣ. ಒಂದು ತಿಂಗಳು ಟೈಮ್ ಕೊಡಿ. ಸರಿ ಆಯಿತು. ಓಕೆ, ಸರಿ ಸರಿ ಸರಿ, ಓಕೆ ಓಕೆ ಓಕೆ, ಆಯ್ತಣ್ಣ. ಮನೆ ಮಾರ್ತಾರಂತೆ. ಬೇರೆ ಕಡೆ ಯಾವ್ದಾರು ಇದು ಹುಟ್ಟೂರು ಇದೆ, ಇಲ್ಲೇ ಇರಬೇಕು. ಇಲ್ಲಿ ಯಾರಾದ್ರು ನನಗೆ ನೋಡ ಟ್ರೈ ಮಾಡ್ತೀವಿ. ನಮಗೆ ಸರ್ಕಾರದಲ್ಲಿ ಮನೆ ಕೊಡೋ ಸೈಟು ಕೊಡೋಕ್ಕಾಗಲ್ಲ, ಮನೆನೂ ಕೊಡೋಕ್ಕಾಗಲ್ಲ. ಈ ಸರ್ಕಾರದಲ್ಲಿ ದುಡ್ಡಿಲ್ಲ. ನಾನೆಲ್ಲ ಚೆಕ್ ಮಾಡಾಯ್ತು. ಇನ್ನೂ 1 ವರ್ಷ 2 ವರ್ಷದವರೆಗೆ ಸೈಟ್ ಅಲಾಟ್ಮೆಂಟು ಕೊಡಲ್ಲ, ಮನೆನೂ ಕೊಡಲ್ಲ, ದುಡ್ಡಿಲ್ವಂತೆ. ಆ ದೃಷ್ಟಿಯಿಂದ ನಾನು ಏನು ಯೋಚನೆ ಮಾಡೋದು, ನಾವು ಯಾರಾದ್ರೂ ಲೀಸಿಗೆ ಮನೆ ಹುಡುಕಿ ನೀವು ಬೇಕಾದ್ರೆ ಅವರಿಗೆ ನಾವು ದುಡ್ಡು ಕೊಟ್ಟರೆ ಒಂದು 5 ವರ್ಷಕ್ಕೆ ಅಂತ ಲೀಸಿಗೆ ತಗೊಂಡಿಲ್ಲ, 3 ವರ್ಷಕ್ಕೆ ತಗೊಳ್ಳಿ. ಮುಂದೆ 2 ವರ್ಷಕ್ಕೆ ಎಲೆಕ್ಷನ್ ಬರುತ್ತೆ. ಬಂದ ಮೇಲೆ ಆಮೇಲೆ ಏನಾದ್ರು ಸರ್ಕಾರದಲ್ಲಿ ಮಾಡ್ಬೋದು. ಈ ಸರ್ಕಾರದಲ್ಲಿ DC-ಗೆ ಎಲ್ಲರಿಗೂ ಈಗಾಗಲೇ ಮಾತಾಡ್ಕೊಂಡೇ ಬಂದೆ. ಸೈಟು ಇಲ್ಲ, ಮನೆನೂ ಕೊಡೋಕ್ಕಾಗಲ್ಲ, ಇನ್ನೂ 1 ವರ್ಷ ಏನು ಮನೆ ಕೊಡಲ್ಲ ಅಂತ. ಇದು ಪರಿಸ್ಥಿತಿ. ಆ ದೃಷ್ಟಿಯಿಂದ ಯಾರಾದರೂ ಲೀಸ್ಗೆ ಮನೆ ಕೊಡೋದಾದರೆ, ಇಲ್ಲ ಊರೊಳಗೆ ಏನಾದರೂ ಬೇಕಾದ್ರೆ ಹುಡುಕಿ ಏನಾದ್ರು ಒಂದು ಇದರಲ್ಲಿ ಕೊಟ್ಟರೆ ದುಡ್ಡು ನಾನು ಕೊಡ್ತೀನಿ. ಈ 2 ವರ್ಷಕ್ಕೂ 3 ವರ್ಷಕ್ಕೆ ಕೊಡಲಿ. ಪ್ರತಿ ತಿಂಗಳು ಕೊಡೋದಕ್ಕಿಂತ, ಬಾಡಿಗೆ ಕೊಡೋದಕ್ಕಿಂತ ಯಾರಾದರೂ ಲೀಸಿಗೆ ಕೊಟ್ಬಿಟ್ರೆ ಆ ಲೀಸ್ ಅಮೌಂಟ್ ಏನು ಹೇಳ್ತಾರೆ ಕೊಡ್ತೀನಿ. ಆಯಿತಾ? ಅವರೊಂದು 3 ವರ್ಷ ಇರಲಿ. ಆಮೇಲೆ ಮನೆ ಸರ್ಕಾರ 200% ಬರುತ್ತೆ, ಮಾಡಿಸ್ಕೊಡೋದು. ಈ ಸರ್ಕಾರದಲ್ಲಿ ಒಂದು ಮನೆ ಕೊಡೋ ಪರಿಸ್ಥಿತಿ ಇಲ್ಲ. ನಾನೆಲ್ಲ ಚೆಕ್ ಮಾಡ್ಕೊಂಡಾಯ್ತು. ನಮ್ಮ ಮಾಧ್ಯಮ ಸ್ನೇಹಿತರು ಇಲ್ಲೇ ಇರಬೇಕು. ಇದೇ ಇರೋ ಪರಿಸ್ಥಿತಿ. ಯಾಕೆಂದರೆ ಪಾಪ ನನಗೆ ಬೇಜಾರಾಗಿದ್ದು, ಅವನು ಯಾರೋ ಪಾಪ ಹುಡುಗ ಒಂದು ವಿಡಿಯೋ ಮಾಡ್ದ, ಮಾಡಿ ಈ ಥರ ಕುಮಾರಣ್ಣವ್ರಿಗೆ ಈ ವಿಡಿಯೋ ನೋಡಿದ್ರೆ ಗಮನಕ್ಕೆ ತನ್ನಿ ಅಂತೇಳಿ. ಅದು ನಮ್ಮ ಸತೀಶ್ನಾಗಿ ಮೊನ್ನೆ ಹೋದ ವಾರ ತೋರಿಸ್ದೆ. ಅದರ ಮೇಲೆ ಆಗ್ತೀನಿ ನಮ್ಮ ಶಿವ. ಸುಮಾರು ಜನ ಅಂದ್ರಂತೆ ಸರ್, ನಿಮಗೆ ಶೇರ್ ಮಾಡಿದ್ರೆ ಅವ್ರು ಬಂದು ಖಂಡಿತ ಮಾಡ್ತಾರೆ, ಅವ್ರಿಗೆ ಮಾಡಿ ಅಂತ ಅವ್ರ ಜೊತೆಲಿ ಅಂದ್ರಂತೆ. ಅದಕ್ಕೆ ನಿಮ್ಮ ಹೆಸರು ಹೇಳಿ ಅವ್ರು ಮಾಡಿದ್ರು ಸರ್. ಇಮ್ಮಿಡಿಯೇಟಾಗಿ ಹರೀಶ್ಗೂ ಹೇಳಿದ್ದೀನಿ, ಮುಂದೆ ಊಟಕ್ಕೂ ಹೇಳಿದ್ದೀನಿ. ಇಮ್ಮಿಡಿಯೇಟಾಗಿ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ಇಲ್ಲೇ ಊರೊಳಗೆ ಸಿಕ್ಕಿದ್ರೆ ನೋಡಿ ಒಂದು ಭಾಗ.
ಇನ್ನ ಮಕ್ಳಿಗೆಲ್ಲ ಏನ್ ಮಾಡಿದ್ದೆ? ಎಷ್ಟು ಸಂಪಾದನೆ ಮಾಡ್ತೀಯ? ನೋಡಿ ಬೆಳಗ್ಗೆ ನಾಯಿ ಕಡಿಸ್ಕೊಂಡು ಡೈಲಿ ಆಕ್ಸಿಜನ್ ಹಾಕ್ಸ್ಬೇಕು. ಇವನು ಬರೀ ಈಗ ನೀವು ಬರ್ತಾರೆ ಅಂದ್ಬಿಟ್ಟು ಅಲ್ಲಿ ಕುಣ್ಕೊಂಡು ಹೋಗಾಗ ನಾಯಿ ಕಡ್ದ್ಬಿಟ್ಟು ಈಗ ಆಸ್ಪತ್ರೆ ಹುಷಾರಿಕೆ ಇಂಜೆಕ್ಷನ್ ಕೊಡಿಸಿದಾರ? ಈಗ ಹಾಕ್ಸ್ಕೊಬರ್ತಾರೆ. ಎಲ್ಲೆಲ್ಲಿ ಗಾಯ ಆಯ್ತು? ಹುಷಾರಿಕೆಯಲ್ಲಿ ಇರ್ಬಾರ್ದಪ್ಪ. ನಾಯಿಗಳು ಕಚ್ಚೋದು ಇದೆಲ್ಲ ಈಗ ಕರ್ಕೊಂಡು ಹೋಗಿದ್ರ? ಈಗ ಕರ್ಕೊಂಡು ಅದು ಬೇಡ, ನಾನು ಹೇಳ್ಬಿಟ್ಟು ಮಾಡಿಸೋಣಂತೆ. ಅದಕ್ಕೆ ಎಂದ್ರು ಕವರ್ ಮಾಡಿಸ್ಬೋದಾ ಹಿಂಗೆ ಕೇಳೋಣ. ನಿನಗೆ ಇದ್ರ ಕಾಲೇ ಹಾಕ್ಬಿಡ್ತಾರೆ ಬಹುಶಃ. ಆ ಪಾದ ಆಪ್ರೇಷನ್ ಮಾಡಿ ಅದೆಲ್ಲ ವಾಸಿ ಮಾಡಿ. ನಿಂಗೆ ಶುಗರ್ ಇಲ್ಲ ತಾನೆ? ಶುಗರ್ ಇಲ್ಲದೆ ಇದ್ರೆ ಮಾಡಿ ಒಂದು ಪಾದ ಟೈಪ್ ಹಾಕ್ಬಿಡ್ತಾರೆ. ಮಾಡ್ತಾರೆ ಇತ್ತ ಅದೇ ಮಾಮೂಲಿ ಶೂ ಥರ ಅದು 5,000 ರೂಪಾಯಿ ಕೊಟ್ಬಿಟ್ಟು ತಗೊಂಡಿದ್ದೆ. ಸ್ಕೂಟರ್ ಕೊಡಿಸಿದ್ದೀನಿ. ಇವ್ರಿಗೆಲ್ಲ ಸ್ಕೂಟರ್ ಕೊಟ್ಟಿದ್ರು. ಒಂದು ಕಾಲಿತ್ತು, ಈಗ ಒಂದು ಪೂಜೆಗೆ ಸರ್. ಈಗ ಅದನ್ನ ಏನು ವ್ಯಾಪಾರ ಮಾಡ್ಕೊಂಡು ಹೋಗ್ಲಿ ಅಂತ ಮತ್ತೆ ಸ್ವಲ್ಪ ದುಡ್ಡು ಕೊಟ್ಟಿದ್ರು. ರೀಸೆಂಟ್ ಮತ್ತೆ ಒಂದು ಕಾಲ ಆಗೋದ್ರಿಂದ ಈಗ ತುಂಬಾ ಬೇಡೇನಾಗಿದೆ ಸರ್ ಇದು. ಅಲ್ಲ, ನಾನು ಹೇಳ್ತೀನಿ ಡಾಕ್ಟ್ರಿಗೆ, ಹಾಂ ಸರ್. ರವಿ ಸ್ವಲ್ಪ ನಿನ್ನ ಜವಾಬ್ದಾರಿ ತಗುತ್ತೆ. ಈಗ ಈಗ ನೀರಿನವರಿಗೆ ದುಡಿಮೆ ಮಾಡಿ ಇವ್ರು ಸಾಕ್ಬೋದು. ಒಂದು ಮನೆ ಇತ್ತು, ಇವಳಿಗೋಸ್ಕರ ಆ ಕಾಲ ತೆಗಿಸ್ಬೇಕಾದ್ರೆ ಮಾಡಿದೆ. ಅದು ಮಾಡಿದೆ. 10 ಗುಂಟೆ ಗದ್ದೆನೂ ಇತ್ತು, ಅದು ಮಾಡಿದೆ. ಕಿಡ್ನಿ ಇನ್ಫೆಕ್ಷನು 2 ಇತ್ತು. ಮನೆ ಒಂದು 10 ಗುಂಟೆ ಗದ್ದೆ ಇತ್ತು. 2 ಸಮಸ್ಯೆ ಇಲ್ವಾ? ಕಿಡ್ನಿ ಸಮಸ್ಯೆ ಸಹ ಅವ್ರಿಗೆ. ಆಮೇಲೆ 6 ಗಂಟೆ ಒಂಚೂರು ನೀರು ಕುಡಿದ್ರು ಆಗಿತ್ತು. ಇವರೆಲ್ಲ ಗ್ಲುಕೋಸ್ ಕೊಡೋದೈತೆ. ಅದಕ್ಕೆ ಬೆಳಗ್ಗೆ ಒಂದು ಗ್ಲುಕೋಸ್, ಸಾಯಂಕಾಲ ಒಂದು ಗ್ಲುಕೋಸ್ ಇಂಜೆಕ್ಷನ್ ಕಟ್ಟಿಸ್ಬೇಕು. ಡೈಲಿ 1,200 ರೂಪಾಯಿ 1,000 ರೂಪಾಯಿ ಖರ್ಚಾಯ್ತದೆ. ಒಂದು 3 ದಿನ ಇರಲ್ಲ ವಾರದಲ್ಲಿ. 3 ದಿನ ಚೆನ್ನಾಗಿರ್ತಾರೆ, 4 ದಿನ ಹಿಂಗೆ ಬಿಲ್ಕೊತಾರೆ. ಈಗ ಏನಾದರೂ ನಿನಗೆ ಇಲ್ಲೊಂದು ಅಂಗಡಿ ಹಾಕ್ಕೊಟ್ರೆ 450 ಕೊಡ್ತಾರೆ ತಿಂಗಳು. ಇವನು ಒಂದು ಇಲ್ಲೊಂದು ಅಂಗಡಿ ಹಾಕ್ಬಿಟ್ರೆ ಒಂದು ಜಾಗ ಉಳಿಸೋಣ. ಒಂದು ಅಂಗಡಿಗೆ ಏನಾದರೂ ಪಂಚಾಯತಿಂದ ಒಂದು ಅಂಗಡಿ ಹಾಕಿದ್ರೆ ಒಂದು ಸಣ್ಣ ಸರ್ ಈಗ ಇಬ್ಬರಿಗಾಗಿದೆ ಸರ್. ಈ ವರ್ಷ ಇಬ್ಬರಿಗೆ 1 ಲಕ್ಷ ಶಾಂಕ್ಷನ್ ಆಗಿದೆ ಸರ್. ಈಗ ರೀಸೆಂಟ್ ಸ್ಕೂಟರ್ ಕೊಟ್ಟಿದ್ದೀವಲ್ಲ ಅಂತ ಇದಾಗಿತ್ತು ಸರ್. ಈಗ ಒಂದು ಅಂಗಡಿ ಹಾಕೊಂಡ್ರೆ ಫಸ್ಟ್ ಪ್ರಿಫರೆನ್ಸ್ ಸರ್ಕಲಲ್ಲಿ ಉಂಟು.